ನನಗೇನೋ ಸತ್ಯನ ಬಿಟ್ಟು ಹೋಗೋದು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿಲ್ವೇ. ಮನೆಯವ್ರ ಜೊತೆ ಹಬ್ಬ ಮಾಡಬೇಕು ಅಂತ ಎಷ್ಟು ಸಂಭ್ರಮ ಪಡ್ತಾ ಇದ್ಲು, ಅವಳು ಹೇಗೆ ಬಿಟ್ಟು ಹೋಗೋದು? ಬೇರೆ ದಾರಿನೇ ಇಲ್ಲ ಅತ್ತೆ. ವಿಧಿ ಇಲ್ಲದೆ ಸತ್ಯನ ವಿಷಯನ ಮುಚ್ಚಿಟ್ಟು ನಾವು ತಪ್ಪು ಮಾಡಿದ್ದೀವಿ. ಆ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಲೇಬೇಕಲ್ಲ. ತಪ್ಪು ಮಾಡೋದು ನಾವು, ಶಿಕ್ಷೆ ಅನುಭವಿಸೋದು ಆ ಹುಡುಗಿ. ಅವಳು ಏನು ತಪ್ಪು ಮಾಡಿದಾಳ ಇಂಥ ಶಿಕ್ಷೆ ಕೊಡ್ತಾ ಇದ್ದೀರಾ? ಮಾ, ಇನ್ನು ಏನು ಮಾತಾಡ್ಕೊಂಡು ನಿಂತಿದ್ದೀರಾ? ಚಿನ್ನರು ರೆಡಿ ಆಗಿಲ್ವಾ? ದಿವ್ಯಾ, ಆದರೂ ಮಾ, ಏನಮ್ಮ ನಿನ್ನ ಪ್ರಾಬ್ಲಮ್ಮು? ಇವಾಗ ನಾವು ಹಬ್ಬ ಮಾಡಿದ್ದಿದ್ರು ಎಲ್ಲರೂ ಮನೆಗೆ ಹೋಗಿ ಎಳ್ಳು ಬೀಳ್ತಿದ್ವೋ ಇಲ್ವೋ? ಇದನ್ನು ಅದೇ ಥರ ಅನ್ಕೋ. ಇವಾಗ ಅವ್ರ ಮನೆಗೆ ಹೋಗ್ತಾ ಇರೋದೇ ಎಳ್ಳು ಬೀರಕ್ಕೆ ಅಂತಾನೆ ಅನ್ಕೋ. ಅದೇನೋ ಸರಿ ಕಣೆ, ಅವರಿಗೆ ಎಳ್ಳು ಬೆಲ್ಲ. ಸರಿ, ಹಾಗಿದ್ರೆ ದಾರಿಲಿ ಹೋಗ್ತಾ ಅಂಗಡಿಲಿ ತೊಗೊಂಡ್ರಾಯ್ತು. ನೀನು ರೆಡಿಯಾಗು. ಲೇ ಅಕ್ಕ, ಅಂಗಡಿಲಿ ಯಾಕೆ ತೊಗೋಬೇಕು? ನೆನ್ನೆ ನಾವೇ ಮಾಡಿದ್ದಿದೆಯಲ್ಲ, ಅದನ್ನೇ ಚೆನ್ನಾಗಿ ಪ್ಯಾಕ್ ಮಾಡಿಕೊಡ್ತೀನಿ, ತೊಗೊಂಡು ಹೋಗುವಂತೆ. ಹೌದಲ್ವಾ? ಸರಿ, ಹಾಗಿದ್ರೆ ಕರೆಕ್ಟಾಗಿ ಪ್ಯಾಕ್ ಮಾಡ್ಬೇಕು, ಓಕೆನಾ? ಮಾ, ಸತ್ಯಂಗೆ ಇನ್ನೇನು ಕೆಲಸ? ಹೇಗಿದ್ರು ಅಲ್ಲಿಗೆ ಬರ್ತಿಲ್ಲ, ಚೆನ್ನಾಗಿ ಪ್ಯಾಕ್ ಮಾಡ್ತಾಳೆ ಬಿಡು. ನೀನು ಬೇಗ ರೆಡಿಯಾಗು. ಹಲೋ ಅಜ್ಜಿ, ನಿನಗೇನು ತಾಂಬೂಲ ಕೊಟ್ಟು ಕರಿಬೇಕಾ? ಬೇಗ ಹೋಗಿ ರೆಡಿಯಾಗು, 1 ಗಂಟೆ ಮಾಡ್ತೀಯಾ? ಗಿರ್ಜಮ್ಮ, ಮೊದಲನೇ ಸರಿ ಬೀಗ್ರ ಮನೆಗೆ ಹೋಗ್ತಿದ್ಯಾ? ಓಲ್ಡ್ ಇಸ್ ಗೋಲ್ಡ್ ಅನ್ನೋ ತರ ರೆಡಿಯಾಗಿ ಹೋಗ್ಬೇಕು. ಬಾ ಬಾ, ಬೇಗ ಬಾ. ಏನೇ? ದೊಡಮ್ಮ ಕರೀತಿದ್ದಾರೆ, ನೀನಿನ್ನೂ ರೆಡಿ ಆಗಿಲ್ವಾ? ಯಾವ ಸಂಭ್ರಮಕ್ಕೆ ರೆಡಿ ಆಗಬೇಕು? ಅಕ್ಕ, ಇವತ್ತು ಹಬ್ಬ. ಅದಕ್ಕೆ ಮನೆಯವರೆಲ್ಲ ನಮ್ಮ ಮನೆಗೆ ಬರ್ತಿದ್ದಾರಂತೆ. ಅವರೆಲ್ಲ ಬರ್ತಿದ್ದಾರೆ ಅಂತ ಅಮ್ಮ ನೆನ್ನೆನೇ ಹೇಳಿಲ್ವಾ? ಅದಕ್ಕಿಂತ ಸಂಭ್ರಮ ಬೇಕಾ? ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಮನೇಲಿ ಎಲ್ಲರೂ ರೆಡಿ ಆಗಿದ್ದಾರೆ. ನೀನಿನ್ನೂ ರೆಡಿನೇ ಆಗಿಲ್ವಲ್ಲ? ವಿಕಾರಿಗಳನ್ನೆಲ್ಲ ಬೀಗರು ಅನ್ನೋದಕ್ಕೆ ಈ ಮನೆಯವ್ರ ಥರ ದಡ್ಡತನ ನನಗಿಲ್ಲ. ಬೀದಿಲ್ ನಿಲ್ಲಕ್ಕೂ ಲಾಯಕ್ಕಿಲ್ದೇ ಇರೋರು ನಮ್ಮ ಮನೆಗೆ ಬರ್ತಿದ್ದಾರೆ ಅಂತ ಅವ್ರನ್ನ ಸ್ಪೆಷಲ್ ಆಗಿ ವೆಲ್ಕಮ್ ಮಾಡಕ್ ನಾನು ರೆಡಿ ಬೇರೆ ಆಗಿ ನಿಂತ್ಕೋಬೇಕಾ? ಅಕ್ಕ, ಏನಾಯ್ತಾ ನಿಂಗೆ? ನಾನೇನೋ ಕೇಳಿದ್ರೆ ನೀನೇನೋ ಹೇಳ್ತಿದ್ಯಲ್ಲೇ. ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡ್ತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಡರ್ಲಿಂಗು, ಮೊದಲು ಮಗಳು ಮನೆಗೆ ಬಂದಾಯ್ತು, ಈಗ ಮನೆಯವರೆಲ್ಲ ಬರ್ತಿದ್ದಾರೆ. ಆ ಸ್ಲಮ್ ಹುಡುಗಿನ ಪಲ್ಲಕ್ಕಿನಲ್ಲಿ ಮೆರೆಸಿದ್ರು. ಈಗ ಈ ಮನೆಯವ್ರನ್ನೆಲ್ಲ ತಲೆ ಮೇಲೆ ಇಟ್ಕೋತಾರೋ ಏನೋ. ಇಬ್ರು ಡಮ್ಮಿ ಪೀಸ್ಗಳಾಗ್ಬಿಟ್ಟಿದ್ದೀವಿ. ಇದೆಲ್ಲ ನೋಡ್ತಾ ಇದ್ರೆ ಈ ಮದುವೆ ಫಿಕ್ಸ್ ಅನಿಸ್ತಿದೆ ಡರ್ಲಿಂಗು. ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು? ಅವ್ರು ಈ ಮನೆಗೆ ಬರ್ತಿದ್ದಾರೆ ಅಂದ ಮಾತ್ರಕ್ಕೆ ಈ ಮದುವೆ ನಡೆಯುತ್ತೆ ಅಂತ ಅರ್ಥ ಅಲ್ಲ. ನಾನು ಸತ್ರು ಈ ಮದುವೆ ನಡೆಯೋಕ್ಕೆ ಬಿಡಲ್ಲ ಸುಹಾಸ್. ಹಾಗಿದ್ರೆ ನೀನು ಸಾಯೋದು ಫಿಕ್ಸು. ಆಮೇಲೆ ನನ್ನ ಕತೆ ಏನು ಡರ್ಲಿಂಗು? ಶಟ್ ಅಪ್ ಸುಹಾಸ್. ಮತ್ತಿನ್ನೇನು?
ಫಸ್ಟಿಂದನು ನಾನು ಮದುವೆ ಆಗಕ್ಕೆ ಬಿಡಲ್ಲ 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 ಅಂತಾನೇ ಇದೆಯಾ, ಆದರೆ ನಡೆಯೋದು ನಡೀತಾನೇ ಇದೆ. ನಡೀಲಿ. ಏನಂದೆ ನೀನು? ನಾನು ಡಮ್ಮಿ ಪೀಸ್ ಅಂತನಾ? ಈ ಡಮ್ಮಿ ಪೀಸು ಎಂಥ ಮಾಸ್ಟರ್ ಪೀಸ್ ಅನ್ನೋದು ಮದುವೆಗೆ ಮುಂಚೆ ಎಲ್ರಿಗೂ ಗೊತ್ತಾಗತ್ತೆ. ಅದು ಏನು ಬೇಕಾದರೂ ಆಗೋಗ್ಲಿ, ಈ ಮದುವೆ ಮಾತ್ರ ಯಾವುದೇ ಕಾರಣಕ್ಕೂ ನಡೆಯಲ್ಲ. ಅವರಿವತ್ತಿಲ್ಲಿಗೆ ಬರೋದು ಇದೇ ಕೊನೆ ಸಲ ಆಗಬೇಕು. ಮತ್ತೆ ಅವ್ರ ಈ ಮನೆ ಕಡೆ ತಲೆ ಹಾಕೋಕ್ಕೆ ಅವರು 100 ಸಲ ಯೋಚನೆ ಮಾಡಬೇಕು. ಆ ಬಿಕಾರಿಗಳಿಗೆ ಇವತ್ತು ನಮ್ಮ ಮನೇಲಿರೋ ಒಂದೊಂದು ಕ್ಷಣನೂ ನಾನು ನರಕದಲ್ಲಿದ್ದೀನಲ್ಲಪ್ಪ ಅಂತ ಅನ್ನಿಸ್ಬೇಕು. ಹಾಗೆ ಮಾಡೇ ಮಾಡ್ತೀನಿ, ನೋಡ್ತಿರು. ಅಂದರೆ ಹಬ್ಬ ಅಂದಮೇಲೆ ಅವರಿಗೆ ಸನ್ಮಾನ ಅಲ್ಲಲ್ಲ ಅವಮಾನ ಮಾಡದೆ ಮನೆಗೆ ಕಳ್ಸೋಕ್ಕಾಗತ್ತಾ? ಅಲ್ಲ ಡರ್ಲಿಂಗು, ನೀನೇನೋ ಕ್ಲಾಸ್ ತಗೋತೀಯ, ಹೌದು. ಆದರೆ ಆ ತಿಪ್ಪೆ ಮೇಲೆ ಕೂತಿರೋರಿಗೆ ನೀನು ಮಾಡೋ ಸನ್ಮಾನ ಅಲ್ಲಲ್ಲ, ನೀನು ಮಾಡೋ ಅವಮಾನ ಎಫೆಕ್ಟ್ ಆಗುತ್ತಾ? ಡೆಫಿನೆಟಾಗಿ ಆಗುತ್ತೆ. ಅಂಥ ಲೋ ಕ್ಲಾಸ್ ಜನರಿಗೆ ಅವ್ರ ಲೆವೆಲ್ಗೆ ಇಳಿದು ಬುದ್ಧಿ ಕಲಿಸ್ಬೇಕು. ಈ ಮನೆಗೆ ಮಗಳನ್ನ ಕೊಟ್ಟರೆ ಮತ್ತೆ ಇನ್ನು ಯಾವತ್ತೂ ಅವರು ಮುಖ ಹೊತ್ಕೊಂಡು ಈ ಮನೆಗೆ ಬರೋಕ್ಕಾಗಲ್ಲ ಅಂತ ಅವರಾಗವರೇ ಈ ಸಂಬಂಧನ ಕ್ಯಾನ್ಸಲ್ ಮಾಡಬೇಕು. ಹಾಗೆ ಮಾಡ್ತೀನಿ, ನೋಡ್ತೀನಿ. ಎನಿವೇ, ನೀವು ರೆಡಿಯಾಗಿ ಸುಹಾಸ್. ಅದೇನು ಮಾಡ್ತೀಯೋ ನಾನು ನೋಡ್ತೇನೆ. ಅವ್ರ ವಿಷಯದಲ್ಲಿ ಪ್ರತಿ ಸಾರಿನೂ ನೀನು ಈ ಥರನೇ ಹೇಳ್ತಾ ಇದೀಯ. ಅವ್ರ ಪಾಡಿಗೆ ಅವರು ಮುಂದುವರಿತಾನೇ ಇದ್ದಾರೆ. ಇವತ್ತಿನ ಹಬ್ಬ ಅವ್ರಿಗೆ ಎಳ್ಳು ಬೆಲ್ಲ ಕೊಡ್ತೋ ಇಲ್ಲ ನಿನ್ನ ಕಹಿ ಆಗುತ್ತೋ ನೋಡೋಣ. ಪವಿತ್ರಕ್ಕ ತಗೊಳ್ಳಿ, ಅಮ್ಮ ಬಂದರೆ ಕೊಟ್ಬಿಡಿ. ಯಾಕೆ ಸತ್ಯ ನೀನು ಹೋಗಿಲ್ವಾ ದಿವ್ಯನ ಮನೆಗೆ? ಇಲ್ಲ ಅಕ್ಕ, ನಂಗೊಂದು ಸ್ವಲ್ಪ ಕೆಲಸ ಇದೆ. ಸರಿ ಸತ್ಯ, ಕೊಡ್ತೀನಿ. ಬೀಗರು ಬರೋ ಅಷ್ಟೊತ್ತಿಗೆ ಎಲ್ಲ ಸರಿಯಾಗಿದೆ. ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ? ಇಡೋದಕ್ಕೆ ಬಂದೆ. ಅಲ್ಲಿ ನೋಡೆ ಸೀತಾ, ನಿನ್ನ ಮಗನ ಪರದಾಟ ನೋಡೆ. ಅಪ್ಪಜ್ಜಿರಿ, ಏನಪ್ಪ ಕಾರ್ತಿಕ್, ಅವ್ರೇನು ಹೊರಟ್ರಂತೋ ಇಲ್ವಂತೋ? ದಿವ್ನ ಫೋನ್ಗೇನು ಮಾಡಿದ್ಯಾ? ಇವಾಗ ತಾನೇ ಫೋನ್ ಮಾಡಿದ್ದೆಪ್ಪ. ಇನ್ನೊಂದು 5 ನಿಮಿಷ ರೀಚ್ ಆಗ್ತಾರಂತೆ. ರೀ ಸುಹಾಸ್ ಅವ್ರನ್ನ ಕರೆಕ್ಟಾಗಿ ಕರ್ಕೊಂಡು ಬರ್ತಾರಲ್ವಾ? ನನಗೂ ಅದೇ ಡೌಟ್ ಆಗಿದೆ ಮಮ್ಮಿ. ನಾನೇ ಹೋಗಿ ಕರ್ಕೊಬರ್ಬೇಕಾಗಿತ್ತು. ಲೇ, ಅವನೇನು ಚಿಕ್ಕ ಹುಡುಗನೇನು, ಅವನಿಗೂ ಲೋಕಜ್ಞಾನ ಇದೆ. ಸರಿಯಾಗಿ ಕರ್ಕೊಂಬರ್ತಾನೆ, ನೀನು ಸುಮ್ಮನೆ ಇರ. ಅತ್ತಮ್ಮ ಅತ್ತಮ್ಮ, ಇಲ್ಲಿ ಹೇಗೆ ಕಾಣ್ತಿದ್ದೀರಿ? ಸುಹಾಸ್ ನೀವು ಇಲ್ಲೇ ಇದ್ದೀರಾ? ಬೀಗರನ್ನ ಕರ್ಕೊಂಡು ಬರಕ್ಕೆ ಹೋಗ್ಲಿಲ್ವಾ? ಅತ್ತಮ್ಮ, ಇವತ್ತು ಹಬ್ಬ ಅಲ್ವಾ, ಅದಕ್ಕೆ ಎಲ್ಲ ಕಾರ್ನು ವಾಷಿಂಗ್ ಕೊಟ್ಟಿದ್ದೀನಿ. ಅವನು ಡೆಲಿವರಿ ಕೊಡ್ತೀನಿ ಅಂತ ಹೇಳ್ದ, ಆದರೆ ಇನ್ನೂ ಕೊಟ್ಟೇ ಇಲ್ಲ. ಅವನಿಗೆ ಕಾಲ್ ಮಾಡ್ತೀನಿ ನಾನು. ಅಲ್ಲಯ್ಯ, ನಿನಗೆ ಹೇಳೋದು ಯಾವತ್ತೋ ಒಂದು ಕೆಲಸ, ಅದನ್ನೂ ಸರಿಯಾಗಿ ಮಾಡಲಿಲ್ಲ ಅಂತಂದರೆ ಏನಪ್ಪ? ನಿನಗೂ ಪ್ರಪಂಚ ಜ್ಞಾನ ಇದೆ ಅಂತ ಅಂದ್ಕೊಂಡಿದ್ದು ನನ್ನ ಮೂರ್ಖತನ. ಅಪ್ಪ, ಕಾರ್ ವಾಶ್ ಮಾಡೋನು ಕಾರ್ ಕೊಡಲಿಲ್ಲ ಅಂದರೆ ಇವ್ರೇನು ಮಾಡೋಕ್ಕಾಗತ್ತೆ ಅಲ್ವಾ? ಮತ್ತೆ ಅಲ್ವೇ, ನಿನ್ನ ಕಾರ್ ಏನಾಯ್ತು? ಬೆಳಗ್ಗೆಯಿಂದ ಸ್ಟಾರ್ಟೇ ಆಗ್ತಿಲ್ಲ. ಮೋಸ್ಟ್ಲಿ ಕೆಟ್ಟೋಗಿದೆ ಅನಿಸುತ್ತೆ. ಅಲ್ಲಪ್ಪ, ಅವ್ರಿಗೆ ಕಾರ್ ಕಳಿಸ್ತೀವಿ ಅಂತ ಹೇಳಿದೀವಿ. ಇವಾಗ ಕಾರ್ ಕಳಿಸ್ದೆ ಹೋದರೆ ಏನು ಅನ್ಕೋತಾರೆ ಹೇಳು? ಅಲ್ಲ, ಕಾರ್ ಇರಲಿಲ್ಲ ಅಂದರೆ ಕ್ಯಾಬ್ ಆಟೋದಲ್ಲೂ ಹೋಗಿ ಬರ್ಬೋದಿತ್ತಲ್ವಾ? ಈ ಮನೆ ಅಳಿಯ ನಾನು ಆಟೋದಲ್ಲಿ ಹೋಗೋದಾ? ಇದಕ್ಕಿಂತ ಅವಮಾನ ಬೇಕಾ ಡರ್ಲಿಂಗು? ಅಯ್ಯ, ನೀನೋ ನಿನ್ನ ಆಟೋನೋ.
ನಿಮ್ಮ ಬೀಗರು ಆಟೋದಲ್ಲಿ. ಇದಕ್ಕಿಂತ ಅವಮಾನ ಬೇಕಾ? ಬನ್ನಿ 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 ಬನ್ನಿ. ನಮಸ್ಕಾರ. 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 ಹೇಗಿದ್ದೀರಿ? ಹಾಂ, ಚೆನ್ನಾಗಿದ್ದೀವಿ. ಅಣ್ಣ, ನೀವು ಹೇಗಿದ್ದೀರಾ? ಚೆನ್ನಾಗಿದೆಯಮ್ಮ. ನೀವು ಬಂದಿದ್ದು ತುಂಬ ಸಂತೋಷ ಆಯಿತು. ಬನ್ನಿ. ಯಾವ ವರ್ಷನೂ ನನ್ನ ಪಾಲಿಗೆ ಸಂಕ್ರಾಂತಿ ಈ ಥರ ಆಗಿರಲಿಲ್ಲಪ್ಪ. ನನಗೆಲ್ಲರೂ ಬೇಕು, ಆದರೆ ನಾನು ಯಾರಿಗೆ ಬೇಕು? ನನಗೆ ಗೊತ್ತು ಅಪ್ಪ, ನೀನಿದ್ದಿದ್ರೆ ನನ್ನನ್ನು ಹೀಗೊಬ್ಳನ್ನೇ ಬಿಡ್ತಿರ್ಲಿಲ್ಲ ಅಂತ. ಆದರೆ ನಾನೇನು ತಪ್ಪು ಮಾಡಿದೆ ಅಂತ ನಾನು ಹೀಗೊಬ್ಳೇ ಆದೆ. ನಾನೀಗಿರೋದೇ ದೊಡ್ಡ ತಪ್ಪ. ಹಬ್ಬ ಬಂದರೆ ನಾನು ಖುಷಿ ಪಡಬೇಕು, ನಾನು ಎಲ್ಲರ ಜೊತೆ ಹಬ್ಬ ಮಾಡಬೇಕು, ನಾನು ಎಳುಬೀರ್ಬೇಕು ಅಂತ ಆಸೆಗಳಿರಲ್ವ? ನನಗೇನು ಮನಸ್ಸಿಲ್ವಾ ಅಪ್ಪ? ಆದರೆ ನಾನು ಹೀಗಿರೋದೆ ಅಮ್ಮನಿಗೆ ಕಷ್ಟ ಆಗಿದೆ. ಗಂಡನ ಮನೆಯವರು ನಾನು ಹೀಗಿರೋದನ್ನ ನೋಡಿ ಅಕ್ಕನ ಮದುವೆ ನಿಂತೋಗುತ್ತೆ ಅಂತ ಅಮ್ಮನಿಗೆ ಭಯ ಅಪ್ಪ. ಹಾಕೋ ಬಟ್ಟೆಗಳಿಂದ ಭಾವನೆಗಳನ್ನು ಅಳಿಯೋ ಈ ಸಮಾಜದಲ್ಲಿ ನನ್ನಂಥವ್ರು ಒಂಟಿನೇ ಅಪ್ಪ. ಆದರೂ ಅಪ್ಪ, ಏನೇ ಆದರೂ ನೀನು ನಗ್ನಗ್ತಾ ಇರಬೇಕು ಅಂತ ಹೇಳಿದ್ಯಾ, ಖಂಡಿತವಾಗ್ಲೂ ಹಾಗೆ ಇರ್ತೀನಿ. ಚೆನ್ನಾಗಿದೆ ಅಲ್ವೇನೆ? ಇಂಥ ಅರಮನೆಗೆ ನಾನು ಸೊಸೆಯಾಗಿ ಬರೋಣ. ಈ ಮನೆ ನೋಡಿದ್ಮೇಲೆ ನಮ್ಮ ಮುರ್ಕ್ಲು ಮನೇಲಿರೋಕ್ಕೆ ಹೇಗೆ ಮನ್ಸು ಬರುತ್ತೆ ಅಮ್ಮ? ಆಂಟಿ, ಮನೆ ಹೇಗಿದೆ?
ಚೆನ್ನಾಗೇ ಇರತ್ತೆ ಕಣೆ. ಅವ್ರಿಂಥ ಮನೇನ ಟಿವಿನಲ್ಲೂ ನೋಡಿರಲ್ಲ. ದಿವ್ಯಾ, ಏನೇ ಇದು? ನೀನು ಹೇಳ್ತಿರೋದು ನಿಜ ಅಮ್ಮ. ನಾವು ಟಿ ವಿಲಲ್ಲ, ಕನಸಲ್ಲೂ ಇಂಥ ಮನೆ ನೋಡೋದಕ್ಕೆ ಸಾಧ್ಯ ಇಲ್ಲ. ಎಕರೆ ಗಟ್ಟಲೆ ಜಾಗದಲ್ಲಿ ಮನೆ ಕಟ್ಟಿದ್ದೀರಾ. ಇಂಥ ಜಾಗ ನಮ್ಮ ಏರಿಯಾದಲ್ಲಿ ಇದ್ದಿದ್ರೆ ಒಂದು 50 ಮನೆ ಕಟ್ಟಿರ್ತಿದ್ರು. ನೋಡಿದ್ಯಾ ಕೀರ್ತನ, ಮಿಡಿಲ್ ಕ್ಲಾಸ್ ಮೆಂಟಾಲಿಟಿ ಬುದ್ಧಿ ಅಂದರೆ ಇಷ್ಟೇ. ಸಿಂಹಾಸನ ತೋರಿಸಿದ್ರು ಅವ್ರ ಮನೆ ಮುರುಕ್ಲು ಕುರ್ಚಿಗೆ ಹೋಲಿಸ್ತಾರೆ. ಈ ಚಿನ್ನದ ಸಿಂಹಾಸನ ಎಲ್ಲಿ, ಈ ಮುರುಕ್ಲು ಕುರ್ಚಿಯಲ್ಲಿ. ಇವಳು ಯಾಕೋ ಸ್ವಲ್ಪ ಜಾಸ್ತಿ ಆಯ್ತಲ್ಲ. ಈ ಫಾರಂ ಕೋಳಿನ ಇಷ್ಟು ಮಾತಾಡುತ್ತೆ ಅಂದರೆ ನಾನು ಪಕ್ಕ ನಾಟಿ ಕೋಳಿ. ನಾನಿನ್ನೆಷ್ಟು ಕೂಗಾಡ್ಬೇಡ. ಆಂಟಿ ಬನ್ನಿ ಬಾಲ್ಕನಿಗೆ ಹೋಗೋಣ, ಅಲ್ಲಿ ಇನ್ನೂ ಚೆನ್ನಾಗಿದೆ. ರಿತು, ನಿನಗೇನು ತಲೆ ಇಲ್ವೇನೆ? ಸೆಕೆಂಡ್ ಕ್ಲಾಸು ಗಾಂಧಿ ಕ್ಲಾಸಲ್ಲಿರೋ ಜನಗಳನ್ನೆಲ್ಲರನ್ನೂ ನೀನು ಬ್ಯಾಲ್ಕನಿಗೆ ಕರ್ಕೊಂಡೋಗಿ ತೋರಿಸ್ತೀನಿ ಅಂತಂದರೆ ಹೇಗೆ ಸಾಧ್ಯ? ಅವ್ರಿಗೆ ಸದ್ಯಕ್ಕೆ ಇದನ್ನೇ ಅರ್ಗಿಸ್ಕೊಳ್ಳಿ ಬಿಡು. ಕರೆಕ್ಟಾಗಿ ಹೇಳ್ದೆ ಕಣೆ. ಕೆಲವ್ರಿಗೆ ಬಾಲ್ಕನಿಗೆ ಹೋಗೋ ಯೋಗ್ಯತೆ ಇರಲ್ಲ, ಆದರೆ ಅಂಥವರೇ ಮುಂದೆ ಥಿಯೇಟರ್ನ ಕೊಂಡ್ಕೊಂಡು ಬಾಲ್ಕನಿಲಿ ನಿಂತಿರೋರನ್ನ ಕೆಳಗಡೆ ನೂಕಿದ್ರು ಯಾವ ಆಶ್ಚರ್ಯನೂ ಇಲ್ಲ. ದಿವ್ಯಾ, ಸುಮ್ಮನೆ ಇರ್ತೀಯಾ? ಎಷ್ಟು ದಿನ ಅಂತ ಸುಮ್ಮನಿರ್ತಾಳೆ? ಕೊಂಪೆಲ್ ಬೆಳೆದ ಬುದ್ಧಿ ಯಾವತ್ತಾದರೂ ಒಂದಿನ ಆಚೆ ಬರಲೇಬೇಕಲ್ವಾ? ಕೊಂಪೆಯಲ್ಲಿ ಹುಟ್ಟಿ ಅರಮನೆ ಸೇರಿದ್ರೆ ಅದು ಅವ್ರ ಅದೃಷ್ಟ ಕಣೆ. ಅದೇ ಅರಮನೇಲಿ ಹುಟ್ಟಿ ಕೊಂಪೆಯಲ್ಲಿರೋರ ಥರ ಆಡಿದ್ರೆ ಅದು ಅವ್ರ ಯೋಗ್ಯತೆ ತೋರಿಸುತ್ತೆ. ಮಾ, ರಿತು ಹೇಳ್ದಂಗೆ ಬಾಲ್ಕನಿ ತುಂಬ ಚೆನ್ನಾಗಿದೆ. ಬಾ ಹೋಗಿ ನೋಡೋಣ. ಲೇ ಅಕ್ಕ, ಇದೆಲ್ಲ ಬೇಕಿತ್ತಾನ ನಿಂಗೆ? ಸುಮ್ಮನೆ ಇರೋದಕ್ಕಾಗಲ್ವಾ? ಏಯ್, ತೆಗೆದು ಬಿಟ್ಟ ಅಂದರೆ ಹೋಗೆ ಸುಮ್ಮನೆ. ಸತ್ಯ, ಏನ್ರು ಇದೆಲ್ಲ? ಏನ್ ಸತ್ಯ, ನಮ್ಮ ಜೀವನದಲ್ಲಿ ಪ್ರತಿದಿನ ಹಬ್ಬ ಮಾಡೋಷ್ಟು ಖುಷಿ ಕೊಟ್ಟವಳು ನೀನು. ಅಂಥದ್ರಲ್ಲಿ ನಿನ್ನ ಒಂಟಿಯಾಗ್ಬಿಟ್ಟು ಹಬ್ಬ ಮಾಡ್ತೀವಾ? ಇವತ್ತೊಂದು ದಿವಸ ಅಲ್ಲ ಕಣೋ, ಇವಳು ನಮ್ಮ ಜೊತೆ ಇದ್ರೆ ಪ್ರತಿದಿನ ಹಬ್ಬನೇ. ನಿನ್ ಜೊತೆ ಒಂದು ಅನ್ನ ತಿಂದ್ರು ಅದ್ ನಮ್ಗೆ ಹಬ್ಬದಟ್ಟನೆ. ಸತ್ಯ ಸತ್ಯ, ಯಾರೇ ಬರ್ಲಿ ಯಾರೇ ಬಿಡ್ಲಿ, ನಾವಂತೂ ನಿನ್ ಜೊತೆಲೇ ಇರ್ತೀವಿ ಸತ್ಯ. ಹೌದು ಕಣ, ನಮಗೆಲ್ಲ ಸಂಕ್ರಾಂತಿ ಅಂದರೆ ಸುಗ್ಗಿ ಅಲ್ಲ, ಸತ್ಯ ಅಂದ್ರೆ ಸುಗ್ಗಿ. ಇದು ನನಗೆ ನಿಜವಾದ ಸಂಕ್ರಾಂತಿ. ಇಷ್ಟೇ ಅಲ್ಲ ಸತ್ಯ, ಹಬ್ಬಕ್ಕೆ ನಿನ್ಗೊಂದು ಬೋನಸ್ಸು ಇದೆ. ಏನು ಬೋನಸ್? ಏನ್ರು ಅದು? ಇರು, ಸತ್ಯ ಬಂದು.
ಹೋಗಿದ್ದೆ, ಆದರೆ ಅಪ್ಪ ಅಯ್ಯೋ ಅಮ್ಮಮ್ಮಮ್ಮಮ್ಮ ಏನಾಯ್ತತೆ? ಅಯ್ಯೋ ಯಾಕೋ ಕಾಲು ತುಂಬ ನೋವಾಗ್ತಿದೆ ಕಣೆಮ್ಮ. ರಾತ್ರಿನೇ ಹೇಳಬೇಕು ಅಂತ ಅಂದ್ಕೊಂಡೆ, ಆದರೆ ಇಲ್ಲಿಗೆ ಹೋಗ್ಬೇಕಾಗಿತ್ತಲ್ಲ, ಸರಿ ಹೋಗುತ್ತೆ ಅಂದೆ. ಓ ಅಲ್ಲ, ಮೊದಲನೇ ಸರಿ ಬೀಗರ ಮನೆಗೆ ಬೇರೆ ಹೋಗ್ತಾ ಇದ್ದೀವಿ. ಅಲ್ಲಿ ಬಂದು ನಾನು ಕಾಲು ನೋವು ಅಂತ ನರಳ್ತಾ ಇದ್ರಿ, ಏನೇ ಚೆನ್ನಾಗಿರುತ್ತೆ. ನೀವು ಹೋಗ್ಬಿಟ್ಟು ಬಂದರೆ ನಾವು ಇನ್ನೊಂದ್ಸಲ ಯಾವಾಗಲಾದರೂ ಹೋಗ್ತೀನಿ. ಅಜ್ಜಿ, ನಿನಗೆ ಯಾಕೆ ಕಾಲು ನೋವ್ತಿದೆ ಅಂತ ಗೊತ್ತಾಯ್ತು. ಇರಲಿ ಬಿಡು, ನೀನು ಮನೇಲೇ ರೆಸ್ಟ್ ಮಾಡು. ಮಾ, ನಾವು ಹೋಗೋಣವಾ? ಸರಿ ಅತ್ತೆ, ಹುಷಾರಾಗಿ ಮನೆಗೆ ಹೋಗಿ. ಆಯ್ತಮ್ಮ, ಹೋಗ್ತೀನಿ. ಹಾಂ ಸರಿ ಬಾ. ಬೇಕಿತ್ತ ಇದೆಲ್ಲ ನನಗೆ? ನನ್ನ ಮಗ ಹೋದ್ಮೇಲೆ ಈ ಮನೇಲಿ ಅವನ ಸ್ಥಾನ ತುಂಬಿದವಳು ನೀನು. ಅವನನ್ನ ನಾನು ನಿನ್ನಲ್ಲಿ ಕಾಣ್ತಾ ಇದ್ದೀನಿ. ಅಜ್ಜಿ ಮೊಮ್ಮಗಳನ್ನ ಬಿಟ್ಟು ಹಬ್ಬ ಮಾಡ್ಬೋದೇನೋ, ಆದರೆ ಮಗನ್ನ ಬಿಟ್ಟು ತಾಯಿ ಹಬ್ಬ ಮಾಡೋಕ್ಕಾಗತ್ತೇನೆ?